ರೈತ ಸರ್ ನೀವು. ಇವತ್ತು ರೈತರ ಕಷ್ಟಗಳೇನಂತ ಗೊತ್ತಿದೆ. ಗೊಬ್ಬರಗಳ ವಿಚಾರ ಇರಬಹುದು, ಬೆಳೆ ವಿಚಾರ ಇರಬಹುದು, ಆತ ಅನುಭವಿಸ್ತಿರುವಂತಹ ಕಷ್ಟಗಳ ವಿಚಾರ ಇರಬಹುದು. ರೈತ ದೇಶದ ಬೆನ್ನೆಲುಬು ಅನ್ನುವಂಥದ್ದು ಮಾತುಗಳಿರ್ಬೋದು. ನಮ್ಮ ತಂದೆ ಕೂಡ ಒಬ್ಬ ರೈತ ಸರ್, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬ ಕಷ್ಟ ಇದೆ ಸರ್. ನೀವು ರೈತನಾಗಿ ಏನು ಹೇಳ್ತೀರಾ? ಕಷ್ಟ ಇದೆ, ತುಂಬ ಕಷ್ಟ ಇದೆ. ಏನು ಮಾಡಬೇಕು ಸರ್ ಅದಕ್ಕೆ? ಪರಿಹಾರಗಳು ಎಲ್ಲರೂ ಸೇರ್ಕೊಂಡಾಗ ಏನು ಅಲ್ಲೂ ಸಮಗ್ರ ದೃಷ್ಟಿಕೋನ ಇದ್ದಷ್ಟೇ ಪರಿಹಾರಗಳು ಸಾಧ್ಯ. ತುಂಬಾ ಕಷ್ಟ ಇದೆ ಇವತ್ತಿನ ಕ್ಯಾಪಿಟಲಿಸ್ಟ್ ಜಗತ್ತಿನಲ್ಲಿ. ಜೊತೆಗೆ ಎಜುಕೇಷನ್ ಇಲ್ಲದೆ ಇರುವಂಥ, ಸರಿಯಾದ ಎಜುಕೇಷನ್ ಇಲ್ಲದೆ ಇರುವಂಥ ಜಗತ್ತಿನಲ್ಲಿ, ಜನಗಳು ಎಜುಕೇಟ್ ಆಗಿಲ್ಲದೆ ಇರುವಂಥ ಜಗತ್ತಿನಲ್ಲಿ ತುಂಬಾ ಕಷ್ಟ ಇದೆ. ಬಟ್ ಪ್ರಯತ್ನಗಳು ಮಾಡ್ತಾ ಹೋಗಿ ರೈತ ಏನು ಮಾಡಬೇಕು ಸರ್? ಈಗ ಎಜುಕೇಟೆಡ್ ಆಗ್ತಾ ಹೋದ್ರೆ ನಾವು ಅದು ಆಗಲ್ಲ, ಅದು ಹೋಗಲ್ಲ ಸರ್. ರೈತ ಏನು ಮಾಡಬೇಕು? ಅವ್ನು ಬೆಳೆದೇ ಇದ್ದರೆ ಹೊಟ್ಟೆಗೆ ಏನು ಮಣ್ಣ ತಿನ್ನಬೇಕು? ರೈತ ಇಲ್ಲ, ರೈತ ಅವ್ನಿಗೆ ಏನು ಗೊತ್ತೋ ಅದನ್ನು ಮಾಡಬೇಕು. ರೈತ ಬೆಳವಣಿಗೆ ಮಾಡಬೇಕು. ಮಿಕ್ಕಿದವ್ರು ಮಾಡಬೇಕಾಗಿರೋ ಕೆಲಸ. ಗ್ರಾಹಕರಾಗಿ ನಾವು ಜಾಗೃತರಾಗಬೇಕು, ಪಾಲಿಸಿ ಮೇಕರ್ಸ್ ಆಗಿ ರಾಜಕಾರಣಿಗಳು ಜಾಗೃತರಾಗಬೇಕು, ವರ್ತಕರು ಜಾಗೃತ ಆಗಬೇಕು. ಸೊ ಇವರೆಲ್ಲ ಅವನು ರೈತನ ಜೀವನದಲ್ಲಿ ಬರುವಂಥ ಎಲ್ಲರೂ ಜಾಗೃತರಾದರೆ ಖಂಡಿತ ರೈತನ ಜೀವನ ಬೆಟರ್ ಆಗುತ್ತೆ. ಸಿಂಪಲ್. ಆವಾಗಲೇ ಸುಸ್ಥಿರ ಕೃಷಿ ಅಂತ. ಸುಸ್ಥಿರ ಕೃಷಿ ಅಂತ ಏನು ಅಂತ ಎಲ್ಲರೂ ತಿಳ್ಕೋಬೇಕು. ರಾಜಕಾರಣಿಗಳು ತಿಳ್ಕೋಬೇಕು, ಗ್ರಾಹಕನು ತಿಳ್ಕೋಬೇಕು, ವರ್ತಕನು ತಿಳ್ಕೋಬೇಕು. ಇಷ್ಟು ಜನ ತಿಳ್ಕೊಂಡ್ರೆ, ನೀವು ಎನರ್ಜಿ ಕನ್ಸಂಪ್ಷನ್ ಅಥವಾ ಇನ್ಪುಟ್ಸ್ ಕಡಿಮೆ ಇಟ್ಕೊಂಡ್ರೆ, ಒಂದು ಆಹಾರ ಬೆಳೆಯುವ ಹಂತದಿಂದ, ಬೀಜ ಹಾಕಿದ ಹಂತದಿಂದ, ಅದರ ಮುಂಚಿನ ಹಂತದಿಂದ ಬೀಜ ಹಾಕಿ ಬೆಳೆದು ಅದು ಆಹಾರ ಅಲ್ಲಿಂದ ಹೊರಟು ಒಬ್ಬ ಗ್ರಾಹಕನ ಮನೆಗೆ ಬಂದು ಅದು ಆಹಾರ ಆಗಿ ಅವನ ಹೊಟ್ಟೆಗೆ ಸೇರೋ ತನಕನೂ ನಾವು ಎಷ್ಟು ಇನ್ಪುಟ್ಸ್ ಕಡಿಮೆ ಮಾಡ್ತೀವೋ ಅಷ್ಟು ಸುಸ್ಥಿರವಾಗಿ ಅದಿಲ್ಲಿ ಇರ್ಲಿಕ್ಕೆ ಸಾಧ್ಯ. ಅಂದರೆ ಅದಕ್ಕೆ ಬೆಲೆನೂ ಅಡಿಷನ್ ಆಗಲ್ಲ, ಜೊತೆಗೆ ವಿಷನೂ ಅಡಿಷನ್ ಆಗಲ್ಲ, ಅಥವಾ ಅವನ ಮೇಲೆ ಒತ್ತಡವೂ ಇರಲ್ಲ ಹೆಚ್ಚಿಗೆ ಬೆಳೆಯೋದಕ್ಕೆ. ಸೊ ಇದಕ್ಕೆ ಎಲ್ಲರೂ ಎಜುಕೇಟ್ ಆಗಬೇಕಾಗತ್ತೆ. ಈಗ ಫಸ್ಟು ಗ್ರಾಹಕ ಎಜುಕೇಟ್ ಆಗಬೇಕು. ಗ್ರಾಹಕ ಕೇಳಬೇಕು. ಆಗಲೇ ಯಾವಾಗಲೂ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ತಾನೆ ನಮ್ಮ ಕನ್ಸ್ಯೂಮರಿಸ್ಟಿಕ್ ಎಕಾನಮಿ ಇರೋದು. ಡಿಮ್ಯಾಂಡ್ನ ನಾವು ಸರಿ ಮಾಡಿಕೊಂಡ್ರೆ, ಇವ್ರನ್ನ ಎಜುಕೇಟ್ ಮಾಡಿದ್ರೆ, ಗ್ರಾಹಕರನ್ನ ಎಜುಕೇಟ್ ಮಾಡಿದ್ರೆ, ಏನು ಕೇಳಬೇಕು ಅಂತ ಇವ್ರಿಗೆ ಗೊತ್ತಾದರೆ, ನಾವೆಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲವನ್ನೂ ಕೇಳಿದ್ರೆ ಎಲ್ಲೆಲ್ಲಿಂದನೋ ಬರಬೇಕಾಗ್ತದೆ. ನಮ್ಮಲ್ಲಿ ಏನು ಬೆಳೆಯುತ್ತೆ ಅಂತ ನಾವು ತಿಳ್ಕೊಬೇಕು. ಈ ಜಾಗಕ್ಕೆ ಏನು ತಿನ್ನಬೇಕು ಅಂತ ತಿಳ್ಕೊಬೇಕು. ಅದಕ್ಕೆ ತಕ್ಕಂಗೆ ಇರಬೇಕು. ಇವರ ಆಹಾರ ಕ್ರಮವೂ ಹಾಗೆ ಇರಬೇಕು. ಹಾಗಾಗಿಯೇ ಭಾಷೆ ಮುಖ್ಯ ಆಗುತ್ತೆ ಇಲ್ಲಿ. ಇಲ್ಲಿದ್ದರೆ ಭಾಷೆ ಬರೀ ಒಂದು ಸಂವಹನ ಮಾಧ್ಯಮ ಅಷ್ಟೇ ತಾನೇ. ಮಾತಾಡೋದಕ್ಕೆ ಬೇಕು, ನಮಗೆ ಕಮ್ಯುನಿಕೇಟ್ ಮಾಡೋದು ಬೇಕು ಒಬ್ರಿಗೊಬ್ಬರಿಗೆ. ಗ್ರಾಹಕ ಎಜುಕೇಟ್ ಆದರೆ, ಅವನು ಏನು ಬೇಕು ಅಂತ ಅವನಿಗೆ ಗೊತ್ತಾದರೆ, ಅವನಿಗೆ ಇದರ ಹಿಂದಿನ ಎಲ್ಲವೂ ಗೊತ್ತಾಗಬೇಕಾಗತ್ತೆ. ವ್ಯವಸಾಯದ ಕ್ರಮಗಳು, ಅದರಲ್ಲಿರೋ ಸಮಸ್ಯೆಗಳು, ಅವನ ಒಬ್ಬ ರೈತನ ಮೇಲಿರೋ ಒತ್ತಡಗಳು. ನಾವು ಇಲ್ಲದೇ ಇರೋದನ್ನು ಕೇಳಿದರೆ ಅವನು ಇಲ್ಲದೇ ಇರೋದನ್ನ ಬೆಳಿಬೇಕಾಗತ್ತೆ. ಅಥವಾ ಒಂದನ್ನು ಅವಶ್ಯಕತೆಗಿಂತ ಹೆಚ್ಚಿಗೆ ಕೇಳಿದ್ರೆ ಅವನು ಒಂದನ್ನು ಅವಶ್ಯಕತೆಗಿಂತ ಹೆಚ್ಚಿಗೆ ಬೆಳಿಬೇಕಾಗತ್ತೆ. ಸೊ ಅಲ್ಲೂ ಕೋಆರ್ಡಿನೇಷನ್ ಇಲ್ಲ. ಇವತ್ತೇನೋ ಡಿಜಿಟಲ್ ಇಂಡಿಯಾ ಅಂತೆಲ್ಲ ಹೇಳ್ತೀವಿ ನಾವು. ಕರೆಕ್ಟಾಗಿ ಮ್ಯಾಪಿಂಗ್ ಮಾಡಿ ಎಲ್ಲಿ ಎಷ್ಟು ಆಹಾರ ಬೆಳಿಬೇಕು ಅಂತ ರೈತರಿಗೆ ಬರೀ ಮಾಹಿತಿ ಒದಗಿಸಿದ್ರೆ ಸಾಕು. ಹಂಗಾಗುವಂಗೆ ನೋಡಿಕೊಂಡ್ರೆ ಸಾಕು. ಇಷ್ಟು ಹೆಕ್ಟರಲ್ಲಿ ನಾವು ಇಷ್ಟು ಬೆಳೆದ್ರೆ ಇಷ್ಟು ನಮಗೆ ಅವಶ್ಯಕತೆ ಇದೆ ಅಂತ. ಯಾಕೆ ನಮ್ಮ ಜನ ಹೋಗಿ ಒಂದೊಂದನ್ನೇ ಬೆಳೆದು ದುಡ್ಡು ಬಂತು ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೋಗಿ ರೋಡಿಗೆ ಸುರಿಯುವಂಥ ಅವಶ್ಯಕತೆಯೇ ಇಲ್ಲ ರೈತರು.